ಡಿಕೆ ಶಿವಕುಮಾರ್ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಹೋದರ ಡಿಕೆ ಸುರೇಶ್ ಅವರ ಸೋಲಿನ ವಿಚಾರವಾಗಿ ಇವತ್ತು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಪಾರ್ಟ್ಮೆಂಟ್ ನಿವಾಸಿಗಳ ಎದುರು ನಿಮಗೆ ಯಾಕೆ ನಾವು ಸಹಾಯವನ್ನ ಮಾಡಬೇಕು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹತಾಶೆಯಲ್ಲಿ ಮಾತುಗಳನ್ನ ಆಡಿದ್ದಾರೆ. ಈ ಬಗ್ಗೆ ಅಲ್ಲಿದ್ದಂತ ಜನ ಏನು ಮಾತಾಡಿದ್ರು ಈ ರಿಪೋರ್ಟ್ ನೋಡಿ. ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಡಿಸಿಎಂ ಅವರು ಸಂವಾದ ಮಾಡಿದ್ರು. ಅಂದ್ರೆ ಅಪಾರ್ಟ್ಮೆಂಟ್ ಹೊಸ ಕಾಯ್ದೆ ತರಲಿಗೆ ಮುಂದಾಗಿದ್ದಾರೆ. 1972 ನಂತರ ಯಾವುದೇ ಕಾಯ್ದೆ ಇದ್ದಿಲ್ಲ. ಹೀಗಾಗಿ ಇವತ್ತು ವಿಧಾನಸೌಧ ಬ್ಯಾಕ್ಔಟ್ ಅಲ್ಲಿ ಒಂದ್ ಕಡೆ ಆ ಸಂವಾದ ಕಾರ್ಯಕ್ರಮ ಮಾಡಿದ್ರು. ಸುಮಾರು ಸಿಟಿಯ ಎಲ್ಲಾ ಅಪಾರ್ಟ್ಮೆಂಟ್ ನಿವಾಸಿಗಳು ಸಹ ಭಾಗಿಯಾಗಿದ್ರು, ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸಹ ಭಾಗಿಯಾಗಿದ್ರು. ಬಟ್ ಆ ಒಂದು ವೇಳೆ ಒಂದ್ ಕಡೆ ತಮ್ಮನ್ನ ಸೋಲಿನ ಬಗ್ಗೆ ಮಾತಾಡಿದ್ರು, ಮತ್ತೊಂದ್ ಕಡೆ ವಾರ್ನ್ ಮಾಡೋ ರೀತಿಯಲ್ಲಿ ಡಿಸಿಎಂ ಅವರು ಮಾತಾಡಿದ್ರು. ಹೀಗಾಗಿ ಒಂದ್ ಕಡೆ ಬೇಜಾರು ವ್ಯಕ್ತಪಡಿಸಿದ್ದಾರೆ ಅಸೋಸಿಯೇಷನ್ ಅವರು. ನಮ್ಮ ಜೊತೆ ಈಗ ಅಸೋಸಿಯೇಷನ್ ಸಂಘದವರು ಇದ್ದಾರೆ, ಸದಸ್ಯರಿದ್ದಾರೆ, ಅವನ್ನೆಲ್ಲ ಮಾತಾಡ್ತೀನಿ. ಈ ಸಂವಾದದ ವಿಷಯ ಕೇಳ್ತೀನಿ, ಡಿಸಿಎಂ ಅವರ ಹೇಳಿಕೆಗಳನ್ನ ಕೇಳ್ತೀರಿ. ಯಾಕೆ ತಮ್ಮನ ಬಗ್ಗೆ ಮಾತಾಡಿದ್ರು, ಮತ್ತೊಂದ್ ಕಡೆ ವಾರ್ನ್ ಮಾಡೋ ರೀತಿಯಲ್ಲಿ ಮಾತಾಡಿದ್ರು. ಸರ್, ಒಂದ್ ಕಡೆ ಒಂದು ಮಾತಾಡೋ ವೇಳೆ ಒಂದ್ ಕಡೆ ತಮ್ಮನ್ನ ಸೋಲಿಸಿದ್ರಿ ನೀವು, ನಿಮ್ಗೆ ಯಾಕೆ ಸಹಾಯ ಮಾಡಬೇಕು? ಮತ್ತೊಂದ್ ಕಡೆ ಯಾರೋ ಒಂದ್ ಲೆಟರ್ ಬರ್ದಿರ್ತಾರೆ, ಎದರಿಕೆ ಬದರಿಕೆ ಜಗ್ಗಲ್ಲ ಬಗ್ಗಲ್ಲ ಅಂತ ಒಂದ್ ಕಡೆ ಹೇಳಿಕೆ ನೀಡಿದ್ರು. ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರು ನಮಗೆ ವೋಟು ಪರ್ಸೆಂಟೇಜ್ ಜಾಸ್ತಿ ಬಂದಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಆದ್ರೆ ನಾನು ಒಂದು ಮನವಿ ಮಾಡ್ತೇನೆ, ಉಪಮುಖ್ಯಮಂತ್ರಿಯವರೇ ಅಥವಾ ಮುಂದೆ ಮುಖ್ಯಮಂತ್ರಿ ಆಗುವವರೇ ದಯವಿಟ್ಟು ಈ ಒಂದು ಸಮಸ್ಯೆನ ಬಗೆಹರಿಸಿ. ಜನ ಕೆಲಸ ಮಾಡೋರಿಗೆ ವೋಟನ್ನ ಆಕೆ ಹಾಕ್ತಾರೆ ಅನ್ನೋ ಒಂದು ಭರವಸೆ ನಾವು ನಿಮಗೆ ಕೊಡ್ತೇವೆ. ಕೆಲಸ ಮಾಡಿ ವೋಟ್ ತಗೊಳ್ಳಿ. ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೇವೆ, ನಾವೆಲ್ಲರೂ ಟ್ಯಾಕ್ಸ್ ಪೇಯರ್ಸ್. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೇವೆ, ಇನ್ಕಮ್ ಟ್ಯಾಕ್ಸ್ ಕಟ್ತೇವೆ, GST ಕಟ್ತೇವೆ. ಎಲ್ಲಾನು ಕಟ್ಟು ಸಹ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೇವೆ. ನಿಮ್ಮ ಕೆಲಸ ಮಾಡಿ. ಖಂಡಿತ ಕೆಲಸವನ್ನ ರೆಕಗ್ನೈಸ್ ಮಾಡುವಂತ ಜನ ನಮ್ಮ ದೇಶದಲ್ಲಿದ್ದಾರೆ, ನಮ್ಮ ರಾಜ್ಯದಲ್ಲಿದ್ದಾರೆ. ಆದ್ರೆ ಕೆಲಸ ಮಾಡದಲೇ ಕೊಡಿ ಅಂತಂದ್ರೆ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ದಯವಿಟ್ಟು ನಾವು ಕೇಳೋದೇನಂದ್ರೆ ನಮ್ಮ ಹಕ್ಕನ್ನ ನಮಗೆ ಕೊಡಿ. ಟ್ಯಾಕ್ಸ್ ಪೇಯರ್ಸ್ಗೆ ಮತ್ತೆ ಹೋಮ್ ಬೈಯರ್ಸ್ಗೆ ಅವರ ಹಕ್ಕನ್ನ ಕೊಡಿ. ಅವಾಗ ಜನ ನಿಜವಾಗ್ಲೂ ಸಹ ನಿಮ್ಮನ್ನ ಮನ್ನಣೆ ಮಾಡ್ತಾರೆ. ಹಾಗೆ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ನಾವು ಇಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ, ನಾವು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಭರವಸೆಯನ್ನ ನಾವು ಸಹ ಕರ್ನಾಟಕ ಹೋಮ್ ಬೈಯರ್ಸ್ ಫೋರಂ ಇಂದ ಇಟ್ಕೊಂಡು ನಾವು ಅವ್ರನ್ನ ಈ ನಿರೀಕ್ಷೆಯಲ್ಲಿ ಇದ್ದೇವೆ. ಮತ್ತೆ ಸರ್ಕಾರ ಜೊತೆ ಕೆಲಸವನ್ನ ಮಾಡ್ಲಿಕ್ಕೂ ಸಹ ನಾವು ತಯಾರಿದ್ದೇವೆ. ಧನ್ಯವಾದಗಳು. ಸಭೆಯಲ್ಲಿ ಭಾಗಿಯಾಗಿದ್ದೀರಾ. ಮತ್ತೊಂದ್ ಕಡೆ ಡಿಸಿಎಂ ಅವರು ಒಂದ್ ಕಡೆ ಹೇಳಿಕೆ, ವೋಟ್ ಕೊಟ್ಟಿಲ್ಲ ನೀವು, ನಿಮ್ಗೆ ಯಾಕೆ ಸಹಾಯ ಮಾಡಬೇಕು ಅಂತ ಪ್ರಸ್ತಾಪ ಆಯ್ತು. ಸರ್, ಇದು ತುಂಬಾ ಇಂಡಿವಿಜುವಲ್. ಇದು ಲೈಕ್ ಅಂದ್ರೆ ಇನ್ನೊಬ್ರನ್ನ ಕೇಳೋ ತರ ನೀವು ಪರ್ಸನಲ್ ಲೈಫ್ ಅಲ್ಲಿ ಏನ್ ಮಾಡ್ತೀರಾ ಅಂತ. ಸೊ ಆ ಒಂದು ಇದು ನಮ್ಮ ಮೇಲೆ ಇರಲ್ಲ. ಬಟ್ ಒಂದು ಯಾವಾಗ ಯಾವ್ದೇ ಒಬ್ಬ ನಾಯಕ ಆಗ್ಲಿ ರಾಮರಾಜ್ಯ ಅಂತ ಹೇಳ್ತೀವಿ ನಾವು, ಪ್ರತಿಯೊಂದಕ್ಕೂ ಹೊಡೆದಾದಿ ರಾಜರನ್ನ ಕೇಳೋದಲ್ಲ. ರಾಜರು ಗೊತ್ತಿರಬೇಕು ಸಿಟಿಸನ್ಸ್ ಯಾವ ತರ ಕೊಡ್ಬೇಕು. ಪ್ಲಸ್ ಪ್ಲಾನೆಟ್ ನ ಅಂದ್ರೆ ನಮ್ಮ ಒಂದು ಏನ್ ಸಸ್ಟೈನಬಿಲಿಟಿನ ತಲೆಯಲ್ಲಿ ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ವೋಟ್ ಹೋಗತ್ತೆ. ಇವಾಗ ಟನಲ್ ರೋಡ್ ಬರ್ತಾ ಇರೋದ್ರಿಂದ ಇವ್ರು ಮಾಡ್ತಾ ಇರೋ ಪ್ರಾಜೆಕ್ಟ್ ಗಳಿಂದ ನೇಚರ್ಗೆ ಎಷ್ಟು ಹಾನಿ ಆಗತ್ತೆ ಅಂತ ಗೊತ್ತಿಲ್ಲ. ಸೊ ಅದನ್ನ ಸಂರಕ್ಷಣೆ ಮಾಡಿದ್ರೆ ಮತ್ತೆ ಅದನ್ನ ತುಂಬಾ ಎಲ್ಲಾ ಹೃದಯಕ್ಕೆ ಟಚ್ ಆದ್ರೆ ವೋಟ್ ಸಿಗತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಖಂಡಿತ ಅವ್ರಿಗೆ ವೋಟ್ ಮಾಡ್ತಾರೆ ಜನ. ಅವರು ಡೆವಲಪ್ಮೆಂಟ್ ನೋಡಿಬಿಟ್ಟು ಖಂಡಿತ ವೋಟ್ ಮಾಡ್ತಾರೆ. ಇದಿಷ್ಟು ಅಪಾರ್ಟ್ಮೆಂಟ್ ನಿವಾಸಿಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಕೆ ಶಿವಕುಮಾರ್ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಹೋದರ ಡಿಕೆ ಸುರೇಶ್ ಅವರ ಸೋಲಿನ ವಿಚಾರವಾಗಿ ಇವತ್ತು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಪಾರ್ಟ್ಮೆಂಟ್ ನಿವಾಸಿಗಳ ಎದುರು ನಿಮಗೆ ಯಾಕೆ ನಾವು ಸಹಾಯವನ್ನ ಮಾಡಬೇಕು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹತಾಶೆಯಲ್ಲಿ ಮಾತುಗಳನ್ನ ಆಡಿದ್ದಾರೆ. ಈ ಬಗ್ಗೆ ಅಲ್ಲಿದ್ದಂತ ಜನ ಏನು ಮಾತಾಡಿದ್ರು ಈ ರಿಪೋರ್ಟ್ ನೋಡಿ. ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಡಿಸಿಎಂ ಅವರು ಸಂವಾದ ಮಾಡಿದ್ರು. ಅಂದ್ರೆ ಅಪಾರ್ಟ್ಮೆಂಟ್ ಹೊಸ ಕಾಯ್ದೆ ತರಲಿಗೆ ಮುಂದಾಗಿದ್ದಾರೆ. 1972 ನಂತರ ಯಾವುದೇ ಕಾಯ್ದೆ ಇದ್ದಿಲ್ಲ. ಹೀಗಾಗಿ ಇವತ್ತು ವಿಧಾನಸೌಧ ಬ್ಯಾಕ್ಔಟ್ ಅಲ್ಲಿ ಒಂದ್ ಕಡೆ ಆ ಸಂವಾದ ಕಾರ್ಯಕ್ರಮ ಮಾಡಿದ್ರು. ಸುಮಾರು ಸಿಟಿಯ ಎಲ್ಲಾ ಅಪಾರ್ಟ್ಮೆಂಟ್ ನಿವಾಸಿಗಳು ಸಹ ಭಾಗಿಯಾಗಿದ್ರು, ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸಹ ಭಾಗಿಯಾಗಿದ್ರು. ಬಟ್ ಆ ಒಂದು ವೇಳೆ ಒಂದ್ ಕಡೆ ತಮ್ಮನ್ನ ಸೋಲಿನ ಬಗ್ಗೆ ಮಾತಾಡಿದ್ರು, ಮತ್ತೊಂದ್ ಕಡೆ ವಾರ್ನ್ ಮಾಡೋ ರೀತಿಯಲ್ಲಿ ಡಿಸಿಎಂ ಅವರು ಮಾತಾಡಿದ್ರು. ಹೀಗಾಗಿ ಒಂದ್ ಕಡೆ ಬೇಜಾರು ವ್ಯಕ್ತಪಡಿಸಿದ್ದಾರೆ ಅಸೋಸಿಯೇಷನ್ ಅವರು. ನಮ್ಮ ಜೊತೆ ಈಗ ಅಸೋಸಿಯೇಷನ್ ಸಂಘದವರು ಇದ್ದಾರೆ, ಸದಸ್ಯರಿದ್ದಾರೆ, ಅವನ್ನೆಲ್ಲ ಮಾತಾಡ್ತೀನಿ. ಈ ಸಂವಾದದ ವಿಷಯ ಕೇಳ್ತೀನಿ, ಡಿಸಿಎಂ ಅವರ ಹೇಳಿಕೆಗಳನ್ನ ಕೇಳ್ತೀರಿ. ಯಾಕೆ ತಮ್ಮನ ಬಗ್ಗೆ ಮಾತಾಡಿದ್ರು, ಮತ್ತೊಂದ್ ಕಡೆ ವಾರ್ನ್ ಮಾಡೋ ರೀತಿಯಲ್ಲಿ ಮಾತಾಡಿದ್ರು. ಸರ್, ಒಂದ್ ಕಡೆ ಒಂದು ಮಾತಾಡೋ ವೇಳೆ ಒಂದ್ ಕಡೆ ತಮ್ಮನ್ನ ಸೋಲಿಸಿದ್ರಿ ನೀವು, ನಿಮ್ಗೆ ಯಾಕೆ ಸಹಾಯ ಮಾಡಬೇಕು? ಮತ್ತೊಂದ್ ಕಡೆ ಯಾರೋ ಒಂದ್ ಲೆಟರ್ ಬರ್ದಿರ್ತಾರೆ, ಎದರಿಕೆ ಬದರಿಕೆ ಜಗ್ಗಲ್ಲ ಬಗ್ಗಲ್ಲ ಅಂತ ಒಂದ್ ಕಡೆ ಹೇಳಿಕೆ ನೀಡಿದ್ರು.
ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರು ನಮಗೆ ಓಟು ಪರ್ಸೆಂಟೇಜ್ ಜಾಸ್ತಿ ಬಂದಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಆದ್ರೆ ನಾನು ಒಂದು ಮನವಿ ಮಾಡ್ತೇನೆ, ಉಪಮುಖ್ಯಮಂತ್ರಿಯವರೇ ಅಥವಾ ಮುಂದೆ ಮುಖ್ಯಮಂತ್ರಿ ಆಗುವವರೇ ದಯವಿಟ್ಟು ಈ ಒಂದು ಸಮಸ್ಯೆನ ಬಗೆಹರಿಸಿ. ಜನ ಕೆಲಸ ಮಾಡೋರಿಗೆ ಓಟನ್ನ ಆಕೆ ಹಾಕ್ತಾರೆ ಅನ್ನೋ ಒಂದು ಭರವಸೆ ನಾವು ನಿಮಗೆ ಕೊಡ್ತೇವೆ. ಕೆಲಸ ಮಾಡಿ ಓಟ್ ತಗೊಳ್ಳಿ. ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೇವೆ, ನಾವೆಲ್ಲರೂ ಟ್ಯಾಕ್ಸ್ ಪೇಯರ್ಸ್. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೇವೆ, ಇನ್ಕಮ್ ಟ್ಯಾಕ್ಸ್ ಕಟ್ತೇವೆ, GST ಕಟ್ತೇವೆ. ಎಲ್ಲಾನು ಕಟ್ಟು ಸಹ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೇವೆ. ನಿಮ್ಮ ಕೆಲಸ ಮಾಡಿ, ಖಂಡಿತ ಕೆಲಸವನ್ನ ರೆಕಗ್ನೈಸ್ ಮಾಡುವಂತ ಜನ ನಮ್ಮ ದೇಶದಲ್ಲಿದ್ದಾರೆ, ನಮ್ಮ ರಾಜ್ಯದಲ್ಲಿದ್ದಾರೆ. ಆದ್ರೆ ಕೆಲಸ ಮಾಡದಲೇ ಕೊಡಿ ಅಂತಂದ್ರೆ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ದಯವಿಟ್ಟು ನಾವು ಕೇಳೋದೇನಂದ್ರೆ ನಮ್ಮ ಹಕ್ಕನ್ನ ನಮಗೆ ಕೊಡಿ. ಟ್ಯಾಕ್ಸ್ ಪೇಯರ್ಸ್ಗೆ ಮತ್ತೆ ಹೋಮ್ ಬೈಯರ್ಸ್ಗೆ ಅವರ ಹಕ್ಕನ್ನ ಕೊಡಿ. ಅವಾಗ ಜನ ನಿಜವಾಗ್ಲೂ ಸಹ ನಿಮ್ಮನ್ನ ಮನ್ನಣೆ ಮಾಡ್ತಾರೆ. ಹಾಗೆ ಉಪಮುಖ್ಯಮಂತ್ರಿಗಳು ಮಾತು ಹೇಳಿದ್ರು, ನಾವು ಇಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ, ನಾವು ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಭರವಸೆಯನ್ನ ನಾವು ಸಹ ಕರ್ನಾಟಕ ಹೋಮ್ ಬೈಯರ್ಸ್ ಫೋರಂ ಇಂದ ಇಟ್ಕೊಂಡು ನಾವು ಅವ್ರನ್ನ ಈ ನಿರೀಕ್ಷೆಯಲ್ಲಿ ಇದ್ದೇವೆ. ಮತ್ತೆ ಸರ್ಕಾರ ಜೊತೆ ಕೆಲಸವನ್ನ ಮಾಡ್ಲಿಕ್ಕೂ ಸಹ ನಾವು ತಯಾರಿದ್ದೇವೆ. ಧನ್ಯವಾದಗಳು. ಸಭೆಯಲ್ಲಿ ಭಾಗಿಯಾಗಿದ್ದೀರಾ. ಮತ್ತೊಂದ್ ಕಡೆ DCM ಅವರು ಒಂದ್ ಕಡೆ ಹೇಳಿಕೆ, ಓಟ್ ಕೊಟ್ಟಿಲ್ಲ ನೀವು, ನಿಮ್ಗೆ ಯಾಕೆ ಸಹಾಯ ಮಾಡಬೇಕು ಅಂತ ಪ್ರಸ್ತಾಪ ಆಯ್ತು. ಸರ್, ಇದು ತುಂಬಾ ಇಂಡಿವಿಜುವಲ್ ಇದು, ಲೈಕ್ ಅಂದ್ರೆ ಇನ್ನೊಬ್ರನ್ನ ಕೇಳೋ ತರ ನೀವು ಪರ್ಸನಲ್ ಲೈಫ್ ಅಲ್ಲಿ ಏನ್ ಮಾಡ್ತೀರಾ ಅಂತ. ಸೊ ಆ ಒಂದು ಇದು ನಮ್ಮ ಮೇಲೆ ಇರಲ್ಲ. ಬಟ್ ಒಂದು, ಯಾವಾಗ ಯಾವ್ದೇ ಒಬ್ಬ ನಾಯಕ ಆಗ್ಲಿ ರಾಮರಾಜ್ಯ ಅಂತ ಹೇಳ್ತೀವಿ, ನಾವು ಪ್ರತಿಯೊಂದಕ್ಕೂ ಹೊಡೆದಾದಿ ರಾಜರನ್ನ ಕೇಳೋದಲ್ಲ. ರಾಜರು ಗೊತ್ತಿರಬೇಕು ಸಿಟಿಸನ್ಸ್ ಯಾವ ತರ ಕೊಡ್ಬೇಕು. ಪ್ಲಸ್ ಪ್ಲಾನೆಟ್ ನ ಅಂದ್ರೆ ನಮ್ಮ ಒಂದು ಏನ್ ಸಸ್ಟೈನಬಿಲಿಟಿನ ತಲೆಯಲ್ಲಿ ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹೋಗೇ ಹೋಗುತ್ತೆ. ಇವಾಗ ಟನಲ್ ರೋಡ್ ಬರ್ತಾ ಇರೋದ್ರಿಂದ ಇವ್ರು ಮಾಡ್ತಾ ಇರೋ ಪ್ರಾಜೆಕ್ಟ್ ಗಳಿಂದ ನೇಚರ್ಗೆ ಎಷ್ಟು ಹಾನಿ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದನ್ನ ಸಂರಕ್ಷಣೆ ಮಾಡಿದ್ರೆ ಮತ್ತೆ ಅದನ್ನ ತುಂಬಾ ಎಲ್ಲಾ ಹೃದಯಕ್ಕೆ ಟಚ್ ಆದ್ರೆ ಓಟ್ ಸಿಗತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಖಂಡಿತ ಅವ್ರಿಗೆ ವೋಟ್ ಮಾಡ್ತಾರೆ. ಜನ ಅವ್ರ ಡೆವಲಪ್ಮೆಂಟ್ ನೋಡಿಬಿಟ್ಟು ಖಂಡಿತ ವೋಟ್ ಮಾಡ್ತಾರೆ. ಇದಿಷ್ಟು ಅಪಾರ್ಟ್ಮೆಂಟ್ ನಿವಾಸಿಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. DK ಶಿವಕುಮಾರ್ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಹೋದರ DK ಸುರೇಶ್ ಅವರ ಸೋಲಿನ ವಿಚಾರವಾಗಿ ಇವತ್ತು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಪಾರ್ಟ್ಮೆಂಟ್ ನಿವಾಸಿಗಳ ಎದುರು ನಿಮಗೆ ಯಾಕೆ ನಾವು ಸಹಾಯವನ್ನ ಮಾಡಬೇಕು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹತಾಶೆಯಲ್ಲಿ ಮಾತುಗಳನ್ನ ಆಡಿದ್ದಾರೆ. ಈ ಬಗ್ಗೆ ಅಲ್ಲಿದ್ದಂತ ಜನ ಏನು ಮಾತಾಡಿದ್ರು, ಈ ರಿಪೋರ್ಟ್ ನೋಡಿ. ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ DCM ಅವರು ಸಂವಾದ ಮಾಡಿದ್ರು. ಅಂದ್ರೆ ಅಪಾರ್ಟ್ಮೆಂಟ್ ಹೊಸ ಕಾಯ್ದೆ ತರಲು ಈಗ ಮುಂದಾಗಿದ್ದಾರೆ. 1972 ನಂತರ ಯಾವುದೇ ಕಾಯ್ದೆ ಇದ್ದಿಲ್ಲ. ಹೀಗಾಗಿ ಇವತ್ತು ವಿಧಾನಸೌಧ ಬ್ಯಾಕ್ಔಟ್ ಅಲ್ಲಿ ಒಂದ್ ಕಡೆ ಆ ಸಂವಾದ ಕಾರ್ಯಕ್ರಮ ಮಾಡಿದ್ರು. ಸುಮಾರು ಸಿಟಿಯ ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು ಸಹ ಭಾಗಿಯಾಗಿದ್ರು, ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸಹ ಭಾಗಿಯಾಗಿದ್ರು. ಬಟ್ ಆ ವೇಳೆ ಒಂದ್ ಕಡೆ ತಮ್ಮನ್ನ ಸೋಲಿನ ಬಗ್ಗೆ ಮಾತಾಡಿದ್ರು, ಮತ್ತೊಂದ್ ಕಡೆ ವಾರ್ನ್ ಮಾಡೋ ರೀತಿಯಲ್ಲಿ DCM ಅವರು ಮಾತಾಡಿದ್ರು. ಹೀಗಾಗಿ ಒಂದ್ ಕಡೆ ಬೇಜಾರು ವ್ಯಕ್ತಪಡಿಸಿದ್ದಾರೆ ಅಸೋಸಿಯೇಷನ್ ಅವರು. ನಮ್ಮ ಜೊತೆ ಈಗ ಅಸೋಸಿಯೇಷನ್ ಸಂಘದವರು ಇದ್ದಾರೆ, ಸದಸ್ಯರಿದ್ದಾರೆ, ಅವ್ರನ್ನೆಲ್ಲ ಮಾತಾಡ್ತೀನಿ. ಈ ಸಂವಾದದ ವಿಷಯ ಕೇಳ್ತೀನಿ, DCM ಅವರ ಹೇಳಿಕೆಗಳನ್ನ ಕೇಳ್ತೀರಿ. ಯಾಕೆ ತಮ್ಮನ ಬಗ್ಗೆ ಮಾತಾಡಿದ್ರು, ಮತ್ತೊಂದ್ ಕಡೆ ವಾರ್ನ್ ಮಾಡೋ ರೀತಿಯಲ್ಲಿ ಮಾತಾಡಿದ್ರು. ಸರ್, ಒಂದ್ ಕಡೆ ಒಂದು ಮಾತಾಡೋ ವೇಳೆ ಒಂದ್ ಕಡೆ ತಮ್ಮನ್ನ ಸೋಲಿಸಿದ್ರಿ ನೀವು, ನಿಮ್ಗೆ ಯಾಕೆ ಸಹಾಯ ಮಾಡಬೇಕು? ಮತ್ತೊಂದ್ ಕಡೆ ಯಾರೋ ಒಂದ್ ಲೆಟರ್ ಬರ್ದಿರ್ತಾರೆ, ಎದರಿಕೆ ಬದರಿಕೆ ಜಗ್ಗಲ್ಲ ಬಗ್ಗಲ್ಲ ಅಂತ ಒಂದ್ ಕಡೆ ಹೇಳಿಕೆ ನೀಡಿದ್ರು. ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರು ನಮಗೆ ಓಟು ಪರ್ಸೆಂಟೇಜ್ ಜಾಸ್ತಿ ಬಂದಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಆದ್ರೆ ನಾನು ಒಂದು ಮನವಿ ಮಾಡ್ತೇನೆ, ಉಪಮುಖ್ಯಮಂತ್ರಿಯವರೇ ಅಥವಾ ಮುಂದೆ ಮುಖ್ಯಮಂತ್ರಿ ಆಗುವವರೇ ದಯವಿಟ್ಟು ಈ ಒಂದು ಸಮಸ್ಯೆನ ಬಗೆಹರಿಸಿ. ಜನ ಕೆಲಸ ಮಾಡೋರಿಗೆ ಓಟನ್ನ ಆಕೆ ಹಾಕ್ತಾರೆ ಅನ್ನೋ ಒಂದು ಭರವಸೆ ನಾವು ನಿಮಗೆ ಕೊಡ್ತೇವೆ. ಕೆಲಸ ಮಾಡಿ ಓಟ್ ತಗೊಳ್ಳಿ. ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೇವೆ, ನಾವೆಲ್ಲರೂ ಟ್ಯಾಕ್ಸ್ ಪೇಯರ್ಸ್. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೇವೆ, ಇನ್ಕಮ್ ಟ್ಯಾಕ್ಸ್ ಕಟ್ತೇವೆ, GST ಕಟ್ತೇವೆ. ಎಲ್ಲಾನು ಕಟ್ಟು ಸಹ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೇವೆ. ನಿಮ್ಮ ಕೆಲಸ ಮಾಡಿ, ಖಂಡಿತ ಕೆಲಸವನ್ನ ರೆಕಗ್ನೈಸ್ ಮಾಡುವಂತ ಜನ ನಮ್ಮ ದೇಶದಲ್ಲಿದ್ದಾರೆ, ನಮ್ಮ ರಾಜ್ಯದಲ್ಲಿದ್ದಾರೆ. ಆದ್ರೆ ಕೆಲಸ ಮಾಡದಲೇ ಕೊಡಿ ಅಂತಂದ್ರೆ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ದಯವಿಟ್ಟು ನಾವು ಕೇಳೋದೇನಂದ್ರೆ ನಮ್ಮ ಹಕ್ಕನ್ನ ನಮಗೆ ಕೊಡಿ. ಟ್ಯಾಕ್ಸ್ ಪೇಯರ್ಸ್ಗೆ ಮತ್ತೆ ಹೋಮ್ ಬೈಯರ್ಸ್ಗೆ ಅವರ ಹಕ್ಕನ್ನ ಕೊಡಿ. ಅವಾಗ ಜನ ನಿಜವಾಗ್ಲೂ ಸಹ ನಿಮ್ಮನ್ನ ಮನ್ನಣೆ ಮಾಡ್ತಾರೆ. ಹಾಗೆ ಉಪಮುಖ್ಯಮಂತ್ರಿಗಳು ಮಾತು ಹೇಳಿದ್ರು, ನಾವು ಇಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ, ನಾವು ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಭರವಸೆಯನ್ನ ನಾವು ಸಹ ಕರ್ನಾಟಕ ಹೋಮ್ ಬೈಯರ್ಸ್ ಫೋರಂ ಇಂದ ಇಟ್ಕೊಂಡು ನಾವು ಅವ್ರನ್ನ ಈ ನಿರೀಕ್ಷೆಯಲ್ಲಿ ಇದ್ದೇವೆ. ಮತ್ತೆ ಸರ್ಕಾರ ಜೊತೆ ಕೆಲಸವನ್ನ ಮಾಡ್ಲಿಕ್ಕೂ ಸಹ ನಾವು ತಯಾರಿದ್ದೇವೆ. ಧನ್ಯವಾದಗಳು. ಸಭೆಯಲ್ಲಿ ಭಾಗಿಯಾಗಿದ್ದೀರಾ. ಮತ್ತೊಂದ್ ಕಡೆ DCM ಅವರು ಒಂದ್ ಕಡೆ ಹೇಳಿಕೆ, ಓಟ್ ಕೊಟ್ಟಿಲ್ಲ ನೀವು, ನಿಮ್ಗೆ ಯಾಕೆ ಸಹಾಯ ಮಾಡಬೇಕು ಅಂತ ಪ್ರಸ್ತಾಪ ಆಯ್ತು.
ಸರ್ ಇದು ತುಂಬಾ ಇಂಡಿವಿಜುವಲ್ ಇದು ಲೈಕ್ ಅಂದ್ರೆ ಇನ್ನೊಬ್ರನ್ನ ಕೇಳೋ ತರ ನೀವು ಪರ್ಸನಲ್ ಲೈಫ್ ಅಲ್ಲಿ ಏನ್ ಮಾಡ್ತೀರಾ ಅಂತ. ಸೊ ಆ ಒಂದು ಇದು ನಮ್ಮ ಮೇಲೆ ಇರಲ್ಲ. ಬಟ್ ಒಂದು ಯಾವಾಗ ಯಾವ್ದೇ ಒಬ್ಬ ನಾಯಕ ಆಗ್ಲಿ ರಾಮರಾಜ್ಯ ಅಂತ ಹೇಳ್ತೀವಿ ನಾವು, ಪ್ರತಿಯೊಂದಕ್ಕೂ ಹೊಡೆದಾದಿ ರಾಜರನ್ನ ಕೇಳೋದಲ್ಲ. ರಾಜರು ಗೊತ್ತಿರಬೇಕು ಸಿಟಿಸನ್ಸ್ ಯಾವ ತರ ಕೊಡ್ಬೇಕು, ಪ್ಲಸ್ ಪ್ಲಾನೆಟ್ ನ ಅಂದ್ರೆ ನಮ್ಮ ಒಂದು ಏನ್ ಸಸ್ಟೈನಬಿಲಿಟಿನ ತಲೆಯಲ್ಲಿ ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹೋಗತ್ತೆ. ಇವಾಗ ಟನಲ್ ರೋಡ್ ಬರ್ತಾ ಇರೋದ್ರಿಂದ ಇವ್ರು ಮಾಡ್ತಾ ಇರೋ ಪ್ರಾಜೆಕ್ಟ್ ಗಳಿಂದ ನೇಚರ್ಗೆ ಎಷ್ಟು ಹಾನಿ ಆಗತ್ತೆ ಅಂತ ಗೊತ್ತಿಲ್ಲ. ಸೊ ಅದನ್ನ ಸಂರಕ್ಷಣೆ ಮಾಡಿದ್ರೆ ಮತ್ತೆ ಅದನ್ನ ತುಂಬಾ ಎಲ್ಲಾ ಹೃದಯಕ್ಕೆ ಟಚ್ ಆದ್ರೆ ಓಟ್ ಸಿಗತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಖಂಡಿತ ಅವ್ರಿಗೆ ವೋಟ್ ಮಾಡ್ತಾರೆ ಜನ. ಅವ್ರ ಡೆವಲಪ್ಮೆಂಟ್ ನೋಡಿಬಿಟ್ಟು ಖಂಡಿತ ವೋಟ್ ಮಾಡ್ತಾರೆ. ಇದಿಷ್ಟು ಅಪಾರ್ಟ್ಮೆಂಟ್ ನಿವಾಸಿಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.